ಫೈನಲಿ ಒಡಿಸಿಸ್ ಮೂವಿನ ನಾರ್ಮಲ್ ಸ್ಕ್ರೀನ್ದಾಗೆ ಮೂವಿ ಅಂತ ನೋಡೀನಿ. ಸೀಟ್ ನಂಬರ್ F6 ಅಂತರಕ್ಕೆ ಇತ್ತು. ಒಡಿಸಿಸ್ ನಿಮಗೆ ಅರ್ಥ ಆಗಬೇಕಂದ್ರೆ 2004ನಾಗ ಬಂದಿರೋ ಟ್ರೈ ಮೂವಿ ನೋಡ್ಬೇಕಾಗ್ತದ. ಅವಾಗೆ ಒಡಿಸಿಸ್ ಅರ್ಥ ಆಗ್ತದ. ನಾನು ನೋಡ್ಲಿಕ್ಕೆ ಕಾರಣ ಒಂದೇ ಇತ್ತು, ಕ್ರಿಸ್ಟೋಫರ್ ನೋಲನ್ ಸಲಕ್ಕೆ ಇದು ಮೂವಿ ನೋಡ್ಲಿಕ್ಕೆ ಹೋಗಿದ್ದ. ಡಾಕ್ಟರ್ ಅವ್ರದ್ದು ಲಾಸ್ಟ್ ಮೂವಿ ಓಪನ್ಹೈಮರ್ ಮೂವಿ ನೋಡಿದ್ದೇನೆ. ಆ ಮೂವಿನೂ ಇನ್ನೂ ನನಗೆ ಅರ್ಥ ಆಗಲಿಲ್ಲ. ಬಟ್ ಈ ಮೂವಿನೂ ಥೋಡೆ ಪಾಯಿಂಟ್ ಅರ್ಥ ಆಗೋ, ಥೋಡೆ ಪಾಯಿಂಟ್ ಇನ್ನೂ ಅರ್ಥ ಆಗಲಿಲ್ಲ ನನಗೆ. ಡಾಕ್ಟರ್ ಅವರು ಐಮ್ಯಾಕ್ಸ್ ಫಾರ್ಮ್ದಾಗ ಇದು ಮೂವಿ ಶೂಟ್ ಅಂತ ಮಾಡ್ಯಾರ. ಸೊ ಆದಷ್ಟು ಬಿಗ್ ಸ್ಕ್ರೀನ್ದಾಗ ನೋಡ್ರಿ, ಆ ವಿಜುವಲ್ ಎಕ್ಸ್ಪೀರಿಯನ್ಸ್ ನಿಮಗೆ ನೋಡ್ಲಿಕ್ಕೆ ಮಜಾ ಸಿಗ್ತದೆ. ನಾ ಅದ್ರಾಗ ನಾರ್ಮಲ್ ಸ್ಕ್ರೀನ್ದಾಗ ನೋಡಿನಿಲ್ಲ, ಓಕೆ ನನಗೆ ಅನಿಸಿದೆ. ಬಟ್ ಥೋಡೆ ಕ್ರಿಯೇಟ್ ಈ ಥರ ಮಾಡಿರಲ್ಲ ಬಸ್, ಲಿಟ್ರಲಿ ಮೈಂಡ್ ಬ್ಲಾಕ್ ಅಂತ ಆಗ್ತದೆ. ಆ ನೀರೊಳಗೆ ಜರ್ನಿ ಮಾಡೋ ಸೀನ್ಸ್ಗಳಾಗಲಿ, ಬೋರ್ಡ್ ಬಗ್ಗೆದಾಗಲಿ, ಒಬ್ಬನಿಗೆ ಈ ಥರ ಬಿಗ್ ಲೆವೆಲ್ದಾಗ ತೋರಿಸಿರಲ್ಲ. ಲಿಟ್ರಲಿ ಮೈಂಡ್ ಬ್ಲಾಕ್ ಸೀನ್ ಅಂತ ಕೆಟ್ಟಾರ ಅವರು. ಬ್ಯಾಕ್ಗ್ರೌಂಡ್ ಬಿ ಜಿ ಎಮ್ ಅದಲ್ಲ, ಅದು ಎಕ್ಸಲೆಂಟ್ ನನಗೆ ಅನಿಸಿತು. ಸೊ ಒಡಿಸಿ ಸ್ಟೋರಿ ಒಂದು ಪಾಯಿಂಟ್ ಹೇಳಬೇಕಂದ್ರೆ, ಟ್ರೈ ಮೂವಿದಾಗ ಇದ್ದ ಆದಮೇಲೂ ಅವ್ನು ಮನೆಗೆ ಬರ್ಲಿಕ್ಕೆ ಕೋಶಿಶ್ ಮಾಡ್ತಾನೆ. ಬಟ್ ಮನೆಗೆ ಬರ್ಲಿಕ್ಕೆ ಅವನಿಗೆ ಆಗಲ್ಲ. ಏನೇನು ಚಾಲೆಂಜ್ ಇರ್ತಾವೆ, ಯಾವ ಥರ ಜರ್ನಿ ಮಾಡ್ತಾನೋ, 1 ವರ್ಷ ಇಲ್ಲ 2 ವರ್ಷ ಇಲ್ಲ 20 ವರ್ಷ ಜರ್ನಿ ಮಾಡ್ತಾನೋ, ಅವ್ನು ಮನೆಗೆ ಬರ್ಲಿಕ್ಕೆ ಟ್ರೈ ಮಾಡ್ತಾನೆ. ಅವನಿಗೆ ಒಂದು ಶಾಪ ಸಿಗ್ತದೆ. ಅದು ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಏನು ಪಾಯಿಂಟ್ ಆಫ್ ವ್ಯೂ ಅವ್ರು ತೋರಿಸ್ಯಾರಂತ ಕೇಸಿ. ಬಟ್ ಥೋಡೆ ಶಾರ್ಟ್ ನನಗೆ ಒಂದು ರಾಮಾಯಣ ಸೀನಪ್ಲೆ ನನಗೆ ಅನಿಸಿತು. ಅದು ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಬಟ್ ಲಿಟ್ರಲಿ ಒಬ್ಬನ ಮನ್ಸಾಗ ಇಟ್ಟನಲ್ಲಿ ಅವನಿಗೆ ಒಂದೇ ಕಣ್ಣದ, ಅದು ಬೇರೆ ಲೆವೆಲ್ದಾಗ ಅಂತರಕಾದ. ಇದೊಂದು ಆ್ಯಕ್ಷನ್ ಮೂವಿ ಅಂತರಕಾಲ, ಇದೊಂದು ಹಾರರ್ ಥ್ರಿಲ್ಲರ್ ಮೂವಿ ಅಂತರಕಾಲ. ಟಾಮ್ ಹೆಲನ್ಗೆ ಇಟ್ಟಾರ, ಬಟ್ ಅವ್ರಿಗೆ ಬರೋಬ್ಬರಿ ಯೂಸ್ ಅಂತರಕ ಮಾಡಲಿಲ್ಲ ಫಿಲ್ಮಲ್ಲಿ. ಒಂದು ಪಾಯಿಂಟ್ ನನಗೆ ಅನಿಸಿತು.